TCS ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಬಟ್ ಈ ಸ್ಟಾಕಲ್ಲಿ ನಾನು ಇನ್ವೆಸ್ಟಿಂಗ್ ಮಾಡೋದಿಲ್ಲ. ರೀಸನ್ನು, ಹೆಲೋ ವಿವರ್ಸ್, TCS ಕಂಪನಿ ಇಂಡಿಯಾದ IT ಸೆಕ್ಟರಿನ ಟಾಪ್ ಕಂಪನಿ. 2004 IPO ಮಾಡ್ತಾರೆ. ಆಲ್ ಟೈಮ್ ಸ್ಟಾಕ್ ಪ್ರೈಸ್ 4,500 ರೂಪಾಯಿ ಅಷ್ಟು ರೀಚ್ ಆಗಿದೆ. ತುಂಬಾ ಜನ TCS ಕಂಪನಿಯಲ್ಲಿ ಇನ್ವೆಸ್ಟಿಂಗ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ತಿರಬಹುದು. ಈ ಕಂಪನಿಲಿ ಇನ್ವೆಸ್ಟಿಂಗ್ ಮಾಡೋದು ಒಳ್ಳೇದಾ, ಬೈ ಮಾಡಿದ್ದಾರೆ ಸೇಲ್ ಮಾಡೋದು ಒಳ್ಳೇದಾ, ಈ ಕಂಪನಿಗೆ ಫ್ಯೂಚರ್ ಗ್ರೋತ್ ಇದೆಯಾ? TCS ಕಂಪನಿ ಡೀಟೇಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. ಫಸ್ಟ್ ಕಂಪನಿ ಬಿಸ್ನೆಸ್ ಮಾಡಲು ರೆವೆನ್ಯೂ ಶೇರ್ ಅಂತ ಬಂದ್ರೆ ಕಂಪನಿಗೆ 98% ರೆವೆನ್ಯೂ ಕನ್ಸಲ್ಟಿಂಗ್ ಸರ್ವಿಸಸ್ ಅದರಿಂದ ಬರುತ್ತೆ. 2% ಎಕ್ವಿಪ್ಮೆಂಟ್ ಅಂಡ್ ಸಾಫ್ಟ್ವೇರ್ ಲೈಸೆನ್ಸ್ ಇಂದ ರೆವೆನ್ಯೂ ಬರುತ್ತೆ. TCS ಕಂಪನಿ ಇಂಡಿಯಾದ ಕಂಪನಿ, ಬಟ್ ಕಂಪನಿಗೆ 47% ರೆವೆನ್ಯೂ ನಾರ್ತ್ ಅಮೆರಿಕಿಂದ ಬರುತ್ತೆ. ಸೆಕೆಂಡ್ UK 17% ಕಂಪನಿಗೆ ರೆವೆನ್ಯೂ ಬರುತ್ತೆ. ಯುರೋಪ್ ಎಕ್ಸ್ UK ಇಂದ 14% ರೆವೆನ್ಯೂ ಬರುತ್ತೆ. ಬಟ್ ಇಂಡಿಯಾದಿಂದ 8 to 9% ಅಷ್ಟೇ ಕಂಪನಿಗೆ ರೆವೆನ್ಯೂ ಬರೋದು. ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನಲ್ಲಿ ಫಸ್ಟ್ ಕಂಪನಿಯ ಸೇಲ್ಸ್ ಗ್ರೋತ್ IT ಸೆಕ್ಟರ್ ಅಲ್ಲಿ ಮಿನಿಮಮ್ 15% ಗ್ರೋತ್ ರೇಟ್ ಇರಬೇಕಾಗುತ್ತೆ. ನೀವು ಕಂಪನಿಯ ಪ್ರೀವಿಯಸ್ 7 years ಪ್ರಾಫಿಟ್ ಅಂಡ್ ಸೇಲ್ಸ್ ಅಥವಾ ರೆವೆನ್ಯೂ ಗ್ರೋತ್ ರೇಟ್ ನ ಚೆಕ್ ಮಾಡಬೇಕಾಗುತ್ತೆ. ಒಂದಷ್ಟು ನೋಡಿದ್ರೆ ಸಾಕಾಗೋದಿಲ್ಲ. ಕಂಪನಿ ಸೇಲ್ಸ್ ಗ್ರೋತ್ ಸಮ್ಟೈಮ್ಸ್ 20%, ಸಮ್ಟೈಮ್ಸ್ 5%, 7% ಅಷ್ಟು ಗ್ರೋತ್ ರೇಟ್ ಇಂದ ಗ್ರೋ ಆಗ್ತದೆ. ಲಾಸ್ಟ್ 7 years ಅಲ್ಲಿ 2024 6% ಅಷ್ಟೇ ಸೇಲ್ಸ್ ಗ್ರೋತ್ ಆಗಿದೆ. ಇದು ಒಳ್ಳೆ ನಂಬರ್ ಅಲ್ಲ. ಇದ್ರ ಬಗ್ಗೆ ಮುಂದೆ ಗೊತ್ತಾಗುತ್ತೆ. ಯಾಕಂತ ಕಂಪನಿ ಲಾಸ್ಟ್ 7 years ಪ್ರಾಫಿಟ್ ಗ್ರೋತ್ IT ಸೆಕ್ಟರ್ ಮಿನಿಮಮ್ 15% ಗ್ರೋತ್ ಇರಬೇಕಾಗುತ್ತೆ, ಸೇಲ್ಸ್ ಮತ್ತೆ ಪ್ರಾಫಿಟ್ ಗ್ರೋತ್. TCS ಕಂಪನಿ ಲಾಸ್ಟ್ 7 years ಅಲ್ಲಿ ಸಮ್ಟೈಮ್ಸ್ 18%, 19%, 5%, 10% ಪ್ರಾಫಿಟ್ ಗ್ರೋತ್ ಆಗಿದೆ. ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ. ಬಟ್ ಓವರ್ ಆಲ್ ಕಂಪನಿಯ ನೆಟ್ ಪ್ರಾಫಿಟ್ 20% ಗಿಂತ ಜಾಸ್ತಿನೇ ಇದೆ. ಆವ್ರೇಜ್ 20% ಇದೆ, ಒಳ್ಳೆ ನಂಬರೇ. ಸೊ ಕಂಪನಿ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. 20% ಆವ್ರೇಜ್ ಒಳ್ಳೆ ನಂಬರೇ IT ಸೆಕ್ಟರಲ್ಲಿ. ಬಿಕಾಸ್ ಯಾವುದೇ ಸೆಕ್ಟರ್ ಆಗಲಿ ಮಿನಿಮಮ್ 13% ಗ್ರೋತ್ ರೇಟ್ ಇರಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿದ್ರೆ ನಿಮಗೆ ರಿಟರ್ನ್ಸ್ ಕಮ್ಮಿನೇ ಸಿಗುತ್ತೆ. ನಿಮಗೆ ವರ್ಷಕ್ಕೆ ಮಿನಿಮಮ್ 13% ರಿಟರ್ನ್ ಸಿಗ್ಲಂದ್ರೆ ನೀವು ಮ್ಯೂಚುವಲ್ ಫಂಡ್ ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ಮಿನಿಮಮ್ 13% ಸ್ಟಾಕ್ಸ್ ಅಲ್ಲಿ ಸಿಗ್ಲೇಬೇಕಾಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಈ ರೇಷಿಯೋ 5 ಅಬೋವ್ ಇರಬೇಕಾಗುತ್ತೆ. TCS ಕಂಪನಿ 83 ಇದೆ. ಅಂದರೆ ಕಂಪನಿಯ ಪ್ರಾಫಿಟ್ ಇಂದ ಕಂಪನಿಯ ಡೆಪ್ಟ್ ಇಂಟ್ರೆಸ್ಟ್ ಪೇ ಮಾಡಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ. ಸೊ 83 ಗುಡ್ ನಂಬರು. ಇಷ್ಟು ತುಂಬಾ ಇಂಪಾರ್ಟೆಂಟು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ CF ಅಂದರೆ ಕಂಪನಿ ಜನರೇಟ್ ಮಾಡಿರುವ ಪ್ರಾಫಿಟ್ ನ ಎಷ್ಟು ಅಮೌಂಟ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿದಂತ. ಜಾಸ್ತಿ ಗ್ಯಾಪ್ ಇರಬಾರ್ದು, ಕನ್ಸಿಸ್ಟೆನ್ಸಿ ಗ್ರೋತ್ ಇರಬೇಕಾಗುತ್ತೆ. ಲಾಸ್ಟ್ 7 years ಕಂಪೇರ್ ಮಾಡಬೇಕಾಗುತ್ತೆ. ಒಂದಷ್ಟು ನೋಡ್ರೆ ಸಾಕಾಗೋದಿಲ್ಲ. ಸೊ 7 years ಕಂಪೇರ್ ಮಾಡಿ ನೋಡಿ. TCS ಕಂಪನಿ ಕನ್ಸಿಸ್ಟೆನ್ಸಿ CF ಗ್ರೋತ್ ಇದೆ. ಕಂಪನಿ ಪ್ರಾಫಿಟ್ CF ಕಂಪೇರ್ ಮಾಡಕ್ಕೆ CF ಟು ನೆಟ್ ಪ್ರಾಫಿಟ್ ರೇಷಿಯೋ ಚೆಕ್ ಮಾಡಿ. ಈ ರೇಷಿಯೋ 1 ಅಬೋವ್ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ 0.7 ಅಷ್ಟಿರ್ಬೇಕಾಗುತ್ತೆ. ಈ ರೇಷಿಯೋ 0.7 ಗಿಂತ ಕಮ್ಮಿ ಇದ್ರೆ ಅಂತಹ ಕಂಪನಿಯಿಂದ ದೂರ ಇರಿ. ರೇಷಿಯೋ 0.8 ಅಂದ್ರೆ ಕಂಪನಿ 100 ಕೋಟಿ ಪ್ರಾಫಿಟ್ ಮಾಡಿದ್ರೆ 80 ಕೋಟಿ ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ. CF ಈ ನಂಬರ್ ತುಂಬಾ ಗ್ಯಾಪ್ ಇದ್ರೆ ಕಂಪನಿ ರೆವೆನ್ಯೂ ಪ್ರಾಫಿಟ್ ಮನಿಪುಲೇಟ್ ಮಾಡ್ತಿದೆ ಅಂತ ಅರ್ಥ. ಸೊ ಲಾಸ್ಟ್ 7 years ಕಂಪೇರ್ ಮಾಡಬೇಕಾಗುತ್ತೆ. TCS ಕಂಪನಿ ರೇಷಿಯೋ 0.9 ಗಿಂತ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ವೆಸ್ಟಿಂಗ್ ಆಕ್ಟಿವಿಟಿಯಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇದ್ರೆ ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ ಮಾಡಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಕಂಪನಿ CF ಅಮೌಂಟ್ ನ ಜಾಸ್ತಿ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟಿಂಗ್ ಮಾಡ್ತೋದ್ರೆ ಪಾಸಿಟಿವ್ ಸೈನು. ಬಟ್ IT ಸೆಕ್ಟರ್ ಅಲ್ಲಿ ಅಸೆಟ್ಸ್ ಎಂಪ್ಲಾಯ್ಸ್, ಬಟ್ ಇಲ್ಲಿ ನೀವು ಕಂಪನಿ CF ಅಮೌಂಟ್ ಇಂದ ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡಿದ್ರೆ ಆ ಅಸೆಟ್ಸ್ ಇಂದ ಕಂಪನಿ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಅಲ್ವಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಲಾಸ್ಟ್ 7 years ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕಂಪನಿ ಪ್ರಾಫಿಟ್ ಗ್ರೋತ್ ಚೆಕ್ ಮಾಡಿ. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಕಂಪನಿ ಫೈನಾನ್ಷಿಯಲ್ ಇಯರ್ ನಲ್ಲಿ ಎಷ್ಟು ಡೆಪ್ಟ್ ತಗೊಂಡಿದೆ, ಎಷ್ಟು ಪೇ ಮಾಡಿದೆ, ಪ್ಲಸ್ ಎಷ್ಟು ಡಿವಿಡೆಂಡ್ ಪೇ ಮಾಡಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಕಂಪನಿ ಡೆಪ್ಟ್ ಪ್ರಾಬ್ಲಮ್ ಇಲ್ಲ, ಬಟ್ ಲಾಸ್ಟ್ 7 years ಪ್ರಾಫಿಟ್ ಮತ್ತೆ ಡಿವಿಡೆಂಡ್ ಪೇ ಔಟ್ ಚೆಕ್ ಮಾಡಿದ್ರೆ ಕಂಪನಿ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಿದೆ. ಇದು ನೆಗೆಟಿವ್ ಸೈನ್. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಫ್ರೀ ಕ್ಯಾಶ್ ಫ್ಲೋ. ಅಂದರೆ ಫ್ರೀ ಮನಿ. ಈ ಅಮೌಂಟನ್ನ ಕಂಪನಿ ರೀಇನ್ವೆಸ್ಟ್ ಮಾಡ್ಬೋದು, ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಕೋಬೋದು, ಡಿವಿಡೆಂಡ್ ಪೇ ಮಾಡ್ಬೋದು. TCS ಲಾಸ್ಟ್ 7 years ಗುಡ್ ಫ್ರೀ ಕ್ಯಾಶ್ ಫ್ಲೋ ಇದೆ.
ಸೊ ಇಷ್ಟು ತುಂಬಾ ಇಂಪಾರ್ಟೆಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಚೆಕ್ ಮಾಡೋದು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಮತ್ತೆ ಲಯಬಿಲಿಟಿ ಚೆಕ್ ಮಾಡಬೇಕಾಗುತ್ತೆ. ಕರೆಂಟ್ ಅಸೆಟ್ಸ್ಗೆ ಶಾರ್ಟ್ ಟರ್ಮ್ ಅಸೆಟ್ಸ್ ಅಂತೀವಿ, ನಾನ್ ಕರೆಂಟ್ ಅಸೆಟ್ಸ್ಗೆ ಲಾಂಗ್ ಟರ್ಮ್ ಅಸೆಟ್ಸ್ ಅಂತೀವಿ. ಸೇಮ್ ಲಯಬಿಲಿಟಿಗೆ ನಾನ್ ಕರೆಂಟ್. ಬಟ್ IT ಸೆಕ್ಟರ್ ಅಲ್ಲಿ ಅಸೆಟ್ಸ್ ಚೆಕ್ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಕೆಲವೊಂದು ಸೆಕ್ಟರ್ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ, ಮ್ಯಾನುಫ್ಯಾಕ್ಚರು ಬೇರೆ ಸೆಕ್ಟರ್ ಅಲ್ಲಿ ಚೆಕ್ ಮಾಡಿ. ಫಸ್ಟ್ ಡೆಪ್ಟ್ ಅಂದರೆ ಲಾಂಗ್ ಟರ್ಮ್ ಡೆಪ್ಟ್ ಪ್ಲಸ್ ಪ್ರಾಫಿಟ್ನ ಕಂಪೇರ್ ಮಾಡಬೇಕಾಗುತ್ತೆ. ಲಾಸ್ಟ್ 7 years ಪ್ರಾಫಿಟ್ ಮತ್ತೆ ಡೆಪ್ಟ್ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಡೆಪ್ಟ್ ಟು ಪ್ರಾಫಿಟ್ ರೇಷಿಯೋ ಚೆಕ್ ಮಾಡಿ. ಈ ರೇಷಿಯೋ 2ಗಿಂತ ಕಮ್ಮಿ ಇರಬೇಕು. TCS ಕಂಪನಿ ಲಾಸ್ಟ್ 7 years ಈ ರೇಷಿಯೋ 0.2 ಹೆಚ್ಚು ಕಮ್ಮಿ ಅಷ್ಟೇ ಇದೆ. ಸೊ ಒಳ್ಳೆ ನಂಬರು, ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟ್ ಕಂಪನಿ ರಿಸರ್ವ್ ಅಮೌಂಟು ಲಾಸ್ಟ್ 7 years ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾನೆ ಇದೆ, ಗುಡ್ ಸೈನು. ನೆಕ್ಸ್ಟ್ ರಿಟೈನ್ಡ್ ಅರ್ನಿಂಗ್ಸ್ ನಂಬರ್ ಚೆಕ್ ಮಾಡಿ. ಈ ಕಂಪನಿ ನಂಬರು ಇನ್ಕ್ರೀಸ್ ಆಗ್ತಾನೆ ಇದೆ. ನೆಕ್ಸ್ಟ್ ಕರೆಂಟ್ ರೇಷಿಯೋ 2ಗಿಂತ ಜಾಸ್ತಿ ಇದ್ರೆ ಒಳ್ಳೇದು, ಅಂದರೆ ಕಂಪ್ನಿ ಹತ್ರ ಜಾಸ್ತಿ ಅಸೆಟ್ಸ್ ಇದೆ ಅಂತ ಅರ್ಥ. TCS ಕಂಪನಿ ರೇಷಿಯೋ 2ಗಿಂತ ಜಾಸ್ತಿನೇ ಇದೆ, ಬಟ್ IT ಸೆಕ್ಟರ್ ಅಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಷ್ಟು ಚೆಕ್ ಮಾಡಲೇಬೇಕು. ಎಲ್ಲ ನಂಬರು ಚೆನ್ನಾಗಿದೆ, ಬಟ್ ಡಿವಿಡೆಂಡ್ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಅಂದರೆ ಕಂಪನಿಯ ಸ್ಟಾಕ್ ಪ್ರೈಸ್ ಓವರ್ ವ್ಯಾಲ್ಯೂಯೇಷನ್ ಇದೆಯಾ, ಅಂಡರ್ ವ್ಯಾಲ್ಯೂಡ್ ಇದೆಯಾ ಚೆಕ್ ಮಾಡಬೇಕು. ಫಸ್ಟ್ ಮೆಥಡ್ EV/EBITDA. ಈ ರೇಷಿಯೋ ಆ ಸೆಕ್ಟರಿನ ಬೇರೆ ಕಂಪ್ನೀಸ್ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. TCS ಕಂಪನಿ ರೇಷಿಯೋ 20 ಇದೆ, ಸೆಕ್ಟರ್ ಬೇರೆ ಕಂಪ್ನಿ 20 to 25 ಆಸ್ಪಾಸಲ್ಲಿ ಇದಾವೆ, ಅಂದರೆ ಕಂಪನಿ ಅಷ್ಟೊಂದು ಓವರ್ ವ್ಯಾಲ್ಯೂಷನ್ ಆಗಿಲ್ಲ. ಸೆಕೆಂಡ್ ಮೆಥಡ್ PG ರೇಷಿಯೋ. PG ರೇಷಿಯೋ 2ಗಿಂತ ಕಮ್ಮಿ ಇರಬೇಕಾಗುತ್ತೆ. ಇಲ್ಲಿ ಗ್ರೋತ್ ರೇಟ್ ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ A ಕಂಪನಿ P ರೇಷಿಯೋ 50 ಇದ್ದು B ಕಂಪನಿ P ರೇಷಿಯೋ ಸೇಮ್ 50 ಇದ್ರೆ ಯಾವ ಕಂಪನಿ ತುಂಬಾ ಓವರ್ ವ್ಯಾಲ್ಯೂಷನ್ ಇದೆ, ಅವಾಗ ಎರಡು ಕಂಪನಿ ಗ್ರೋತ್ ರೇಟ್ ಕಂಪೇರ್ ಮಾಡಬೇಕಾಗುತ್ತೆ. ಯಾವ ಕಂಪನಿ ಗ್ರೋತ್ ರೇಟ್ ಜಾಸ್ತಿ ಇದೆ ಆ ಕಂಪನಿ ಅಂಡರ್ ವ್ಯಾಲ್ಯೂಡ್ ಆಯ್ತು ಅಂತ ಅರ್ಥ. TCS ಕಂಪನಿ ರೇಷಿಯೋ 3ಗಿಂತ ಜಾಸ್ತಿ ಇದೆ, ಬಟ್ ಸೆಕ್ಟರ್ ಬೇರೆ ಕಂಪನೀಸ್ ರೇಷಿಯೋ 3 ಆಸ್ಪಾಸಲ್ಲಿ ಇದಾವೆ, ತುಂಬಾ ಓವರ್ ವ್ಯಾಲ್ಯೂಷನ್ ಏನು ಆಗಿಲ್ಲ. ನೆಕ್ಸ್ಟ್ ತುಂಬಾ ಜನ P ರೇಷಿಯೋ ನೋಡ್ತಾರೆ, ಬಟ್ ಕಂಪನಿ P ರೇಷಿಯೋ ಎಷ್ಟಾರು ಇರಲಿ, ಕಂಪನಿ ಗ್ರೋತ್ ರೇಟ್ 25% ಇದ್ರೆ ಮ್ಯಾಕ್ಸಿಮಮ್ 50 P ರೇಷಿಯೋ ಇರಬೇಕಾಗುತ್ತೆ, ಜಾಸ್ತಿ ಗ್ಯಾಪ್ ಇರಬಾರ್ದು. ಅಥವಾ ಮೀಡಿಯನ್ P ರೇಷಿಯೋ ಅಂದರೆ ಆವರೇಜ್ P ರೇಷಿಯೋ ಅದಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ. TCS ಕಂಪನಿ P ರೇಷಿಯೋ 30 ಇದೆ, ಆವರೇಜ್ P ರೇಷಿಯೋ 24 ಇದೆ, ಅಂದರೆ ಕಂಪನಿ ಓವರ್ ವ್ಯಾಲ್ಯೂಷನ್ ಇದೆ. ಜೊತೆಗೆ ಇಂಡಸ್ಟ್ರಿ P ರೇಷಿಯೋ 33, ಅದು ಕಂಪೇರ್ ಮಾಡಿದ್ರೆ ಕಂಪನಿ ಓವರ್ ವ್ಯಾಲ್ಯೂಷನ್ ಇಲ್ಲ. ತುಂಬಾ ಕನ್ಫ್ಯೂಸ್ ಆಗ್ಬೋದು. ಬಟ್ EV/EBITDA PG ರೇಷಿಯೋ ಅದನ್ನ ನೋಡಿದ್ರೆ ಕಂಪನಿ ಸ್ವಲ್ಪ ಓವರ್ ವ್ಯಾಲ್ಯೂಷನ್ ಇದೆ. ಲಾಸ್ಟ್ ಇನ್ನೊಂದು DCF ಮೆಥಡ್. ಕಂಪನಿಯ ಲಾಸ್ಟ್ 3 years ಫ್ರೀ ಕ್ಯಾಶ್ ಫ್ಲೋ ಆವರೇಜ್ ನಂಬರ್ನ ತಗೊಂಡು ಕಂಪನಿಯ ಫ್ಯೂಚರ್ ಕ್ಯಾಶ್ ಫ್ಲೋ ಪ್ರೆಡಿಕ್ಟ್ ಮಾಡೋದು, ಅಂದರೆ ಕಂಪನಿಯ ಫ್ಯೂಚರ್ ಗ್ರೋತ್ ರೇಟ್ ಪ್ರೆಡಿಕ್ಟ್ ಮಾಡಿ ಫ್ಯೂಚರ್ ಫ್ರೀ ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಮೇಲೆ ಬರುವ ಟೋಟಲ್ ಅಮೌಂಟನ್ನ ನಂಬರ್ ಆಫ್ ಶೇರ್ಸ್ ಇಂದ ಡಿವೈಡ್ ಮಾಡಿದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬರುತ್ತೆ, ಅಂದರೆ ಕಂಪನಿಯ ಫ್ಯೂಚರ್ ವ್ಯಾಲ್ಯೂ ಅಕ್ಚುವಲ್ ವ್ಯಾಲ್ಯೂ. ಆ ವ್ಯಾಲ್ಯೂಕ್ಕಿಂತ ಕಂಪನಿ ಸ್ಟಾಕ್ ಪ್ರೈಸ್ ಕರೆಂಟ್ ಕಮ್ಮಿ ಬೆಲೆಗೆ ಕಮ್ಮಿ ಪ್ರೈಸಿಗೆ ಟ್ರೇಡಿಂಗ್ ಆಗ್ತಿದ್ರೆ ಅಂಡರ್ ವ್ಯಾಲ್ಯೂಡ್. DCF ಮೆಥಡ್ ನಿಮಗೆ ಹೋಮ್ ವರ್ಕ್. TCS ಕಂಪನಿ ಇಂಟ್ರೆನ್ಸಿಕ್ ವ್ಯಾಲ್ಯೂ DCF ಮೆಥಡ್ ಇಂದ ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಬಟ್ ಈ ಸ್ಟಾಕ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡೋದಿಲ್ಲ. ರೀಸನ್ ಡಿವಿಡೆಂಡ್. ಕಂಪನಿ ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಿದೆ. ಈ ಕಂಪನಿ 71% ಶೇರ್ ಹೋಲ್ಡಿಂಗ್ ಟಾಟಾ ಸನ್ಸ್ ಅಂಡರ್ ಬರುತ್ತೆ. ಟಾಟಾ ಗ್ರೂಪ್ ಅಲ್ಲಿ TCS ದೊಡ್ಡ ಕಂಪನಿ, ಬಟ್ TCS ಕಂಪನಿ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಅಮೌಂಟ್ 70% ಡಿವಿಡೆಂಡ್ ಮುಖಾಂತರ ಟಾಟಾ ಸನ್ಸ್ ಗೆ ಹೋಗ್ತಿದೆ. ಟಾಟಾ ಸನ್ಸ್ ಗೊತ್ತಿದೆ ಚಾರಿಟಿ ಟ್ರಸ್ಟ್, ಇನ್ನು ಹಲವಾರು ವಿಷಯಕ್ಕೆ ಈ ಅಮೌಂಟ್ ಯೂಸ್ ಮಾಡ್ಕೊಂತೆ. ಬಟ್ ಇನ್ವೆಸ್ಟರ್ ಆಗಿ ಕಂಪನಿ ಪ್ರಾಫಿಟ್ ಜಾಸ್ತಿ ಅಮೌಂಟ್ ರೀಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ಬಟ್ ಕಂಪನಿ ರೀಸೆಂಟ್ ಆಗಿ ಜಾಸ್ತಿ ಡಿವಿಡೆಂಡ್ ಇಶ್ಯೂ ಮಾಡ್ತಿದೆ. ಇದರಿಂದ ಕಂಪನಿಯ ಸೇಲ್ಸ್ ಪ್ರಾಫಿಟ್ ಗ್ರೋತ್ ಅಷ್ಟೊಂದು ಗ್ರೋ ಆಗ್ತಿಲ್ಲ. ಲಾಸ್ಟ್ 5 to 10 years ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಂಬರ್ ತುಂಬಾ ಕಮ್ಮಿ ಆಗಿದೆ. ಇದು ಒಳ್ಳೆ ಸೈನ್ ಅಲ್ಲ. ಫಸ್ಟ್ ಆಫ್ ಆಲ್ ಡಿವಿಡೆಂಡ್ ಅನ್ನೋದೇ ಸ್ಕ್ಯಾಮ್. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಕಂಪನಿ ಪ್ರಾಫಿಟ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ರೀಇನ್ವೆಸ್ಟ್ ಮಾಡಿದ್ರೆ ಕಂಪನಿ ಗ್ರೋ ಆಗುತ್ತೆ. ಬಟ್ ಕಂಪನಿ ಜಾಸ್ತಿ ಡಿವಿಡೆಂಡ್ ಇಶ್ಯೂ ಮಾಡಿದ್ರೆ ಇದರಿಂದ ಕಂಪನಿಯ ಫ್ಯೂಚರ್ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. TCS ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಬಟ್ ಡಿವಿಡೆಂಡ್ ದೊಡ್ಡ ರೆಡ್ ಫ್ಲಾಗ್. ಅದಕ್ಕೋಸ್ಕರ ನಾನು ಫ್ಯೂಚರ್ ನಲ್ಲಿ ಯಾವತ್ತು ನಾನು TCS ಕಂಪನಿಯಲ್ಲಿ ಇನ್ವೆಸ್ಟಿಂಗ್ ಮಾಡೋದಿಲ್ಲ. ಇದು ನನ್ನ ಪರ್ಸನಲ್ ಒಪಿನಿಯನ್. ನಾನು ಡೈರೆಕ್ಟ್ ಆಗಿ ಇನ್ವೆಸ್ಟಿಂಗ್ ಮಾಡಬೇಡಿ ಅಂತ ಹೇಳಕ್ಕಾಗೋದಿಲ್ಲ, ಅದು ನಿಮ್ಮ ಓನ್ ಚಾಯ್ಸ್. ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಇನ್ನು ಹಲವಾರು ವಿಷಯ ಬರುತ್ತೆ, ಲೈಕ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್, ಮೋಟು ಅಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜ್, ಇನ್ನು ಹಲವಾರು ವಿಷಯಗಳು ಬರ್ತವೆ. ಬಟ್ TCS ಕಂಪನಿ ಡಿವಿಡೆಂಡ್ ಜಾಸ್ತಿ ಇಶ್ಯೂ ಮಾಡ್ತಿದೆ,
ಅದಕ್ಕೋಸ್ಕರ ನನ್ನ ಕನ್ಕ್ಲೂಷನ್ ನಾನು ಇನ್ವೆಸ್ಟ್ ಮಾಡೋದಿಲ್ಲ. ಪ್ಲಸ್ ಕಂಪನಿ ಪ್ರಾಫಿಟ್ ಸೇಲ್ಸ್ ಗ್ರೋತ್ ಅದನ್ನ ನೋಡಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಚೆಕ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಕಂಪ್ನಿಗಳು ರೆವಿನ್ಯೂ ಮತ್ತೆ ಪ್ರಾಫಿಟ್ ಮನಿಪುಲೇಟ್ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ 7% ಪ್ಲಸ್ ಕಂಪ್ನೀಸ್ ಇದ್ದಾವೆ. ಬಟ್ ನೀವು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೊದಲೇ ಮಾಡಿದ್ರೆ 90% ಕಂಪ್ನೀಸ್ ಅಲ್ಲೇ ಫಿಲ್ಟರ್ ಆಗುತ್ತವೆ. ಸೊ ಮೊದಲು ಆ ವಿಡಿಯೋಸ್ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಂಪನಿ ಅನಾಲಿಸಿಸ್ ಮಾಡಬೇಕು ಇನ್ನೂ ಅಡ್ವಾನ್ಸ್ ಆಗಿ ಕಮೆಂಟ್ ಇನ್ ಬಿಲೋ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗೆಲ್ಲ ಓಪನ್ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.